ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಬದನೆ ಉಂಟು. ಇದು ಗುದ್ದಿಗೆ ಬದನೆ ಅಂತ ಹೇಳುವಂಥದ್ದು, ಅಂದರೆ ಸ್ವಲ್ಪ ಉದ್ದ ರೀತಿಯಲ್ಲಿ ಇರುವಂಥದ್ದಲ್ಲ. ಹಾಗಾಗಿ ವಾಂಗಿಬಾತ್ ಅಂತ ಹೇಳಿ ರೈಸ್ ಐಟಮ್ ಅದನ್ನು ಮಾಡ್ತಾ ಇರುವಂಥದ್ದು. ಸಣ್ಣ ಬಾಣಲೆ ಇಟ್ಟು ತೆಂಗಿನೆಣ್ಣೆ ಹಾಕಿಕೊಳ್ಬೇಕು, ಚಕ್ಕೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಲವಂಗ, 15ರಷ್ಟು ಮೆಣಸು, ನೀರೊಳ್ಳೆ ಕುದಿದಿದೆ. ತೊಳೆದೊಂದು ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ, ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತೇನೆ ಆಯಿತಾ ಫ್ರೆಂಡ್ಸ್. ಈಗ ಈ ಅನ್ನ ಬೇಯೋ ಹೊತ್ತಲ್ಲಿ ಉಂಟಲ್ಲ, ನಾವು ಹುರಿದಿಟ್ಟಂತಹ ಮಸಾಲೆನ ಒಂದು ಕುಟ್ಟಿ ಹುಡಿ ಮಾಡು. ಎಣ್ಣೆ ಹಾಕಿ ಬಳ್ತಾ ಇದ್ದೇನೆ, ಸಾಸಿವೆ ಹಾಕಿ ಬಳ್ತಾ ಇದ್ದೇನೆ ಶುರುವಿಗೆ. ನೀವೊಂದು 4-5 ಮೆಣಸು, ಬೇವು ಸೊಪ್ಪು, ನಾನೀಗ ಸ್ವಲ್ಪ ಉಪ್ಪು ಕೂಡ ಸೇರಿಸಿಕೊಳ್ತೇನೆ. ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ಬೋದು. ಹುಡಿ ಮಾಡಿಟ್ಟಂಥ ಮಸಾಲೆ ಉಂಟಲ್ಲ ಹುರಿದು, ವಾಂಗಿಬಾತು ರೆಡಿ. Bye, Kayanggo.